everyone, welcome back to my YouTube channel. First of all, ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆನಂದ್ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಅಂಡ್ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ಮತ್ತೆ ಸ್ವಲ್ಪ ಬೇಜಾರು ಅಂಡ್ ಏನೋ ಒಂಥರ ನೆಗೆಟಿವಿಟಿ ನನ್ನ ತುಂಬಾ ಸ್ಟಾಪ್ ಮಾಡ್ತಿದೆ. ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಒಂಥರ ಅದನ್ನ ಮಾಡಬಾರ್ದು ಅನ್ನೋ ತರ ಒಂದು ಫೀಲಿಂಗ್ ನನಗೆ. ಸೊ ಅದಕ್ಕೆ ನಾನು ವಿಡಿಯೋಸ್ ಮಾಡಿರ್ಲಿಲ್ಲ. ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲ ನೆಗೆಟಿವಿಟಿನೂ ಓಡಿಸ್ಬಿಡೋಣ ಅಂತ ಹೇಳಿ ಆ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅಂಡ್ ನಾನು ಇವತ್ತು ಈ ಸ್ಯಾರಿ ಹಾಕೊಂಡಿದ್ದೀನಿ ಗ್ರೀನ್ ಕಲರ್ದು. ಇದನ್ನ ಬಂದು ನಾನು ನನ್ನ ಫ್ರೆಂಡ್ ನ್ಯೂ ಸ್ಟಾರ್ಟ್ಅಪ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾಳೆ ಸ್ಯಾರಿ ಬಿಸ್ನೆಸ್. ನಾನು ಅವಳ ಕಡೆಯಿಂದ ತರಿಸ್ಕೊಂಡಿದ್ದೆ ಇದನ್ನ. ಅಂಡ್ ಇವಾಗ ನಾನು ರೆಡಿ ಆಗಿ ದೇವ್ರಿಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನೈವೇದ್ಯಕ್ಕೆ. ಬನ್ನಿ ಫಸ್ಟ್ ನಾನ್ ಫುಲ್ ರೆಡಿ ಆಗ್ತೀನಿ, ಆಮೇಲೆ ನಾನು ಕ್ಯಾರೆಟ್ ಹಲ್ವಾ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಮ್ ಸ್ಕಿನ್ ತುಂಬಾನೇ ಹಾಳಾಗಿದೆ, ಏನಕ್ಕೆ ಗೊತ್ತಿಲ್ಲ. ಮೇ ಬಿ ಇಲ್ಲಿ ನೀರು ಹೆಚ್ಚು ಕಮ್ಮಿ ಆಗಿರ್ಬೋದು. ತುಂಬಾನೇ ಪಿಂಪಲ್ಸ್ ಆಗಿದೆ. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಬಂದು ಇಮೋಲಿನ್ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸ್ಕಿನ್ ಹಾಳಾಗಿದೆ ಅಂತ. ನಾನು ಈಚೆ ಹೋಗ್ಲಿ ಬಿಡ್ಲಿ ಮನೇಲೇನೆ ಇರ್ಲಿ ಸನ್ಸ್ಕ್ರೀನ್ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಇದು ಸೇಮ್ ದ ಡರ್ಮಾಕೋ ಅವ್ರದೇನೆ ಸನ್ಸ್ಕ್ರೀನ್. ಈ ತರ ನಾನು 2 ಫಿಂಗರ್ ಆಗುವಷ್ಟು ತಗೊಂತೀನಿ. ಇದು ಮೇಬಿಲಿನ್ ಕನ್ಸೀಲರ್, ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ನ ಕವರ್ ಮಾಡೋಣ ಅಂತ. ನಾನು ಎಲ್ಲೇ ಹೋದ್ರೂ ಏನೇ ಫಂಕ್ಷನ್ಸ್ ಇದ್ರೂ ಏನ್ ಮೇಕಪ್ ಹಾಕಲ್ಲ, ಇಷ್ಟೇನೆ. ಇದ್ರ ಮೇಲೆ ಒಂದು ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇನೆ. ಅದನ್ನ ಬಿಟ್ಟು ನಾನು ಏನು ಯೂಸ್ ಮಾಡಲ್ಲ, ಅದೆಂತ ದೊಡ್ಡ ಫಂಕ್ಷನ್ಸೇ ಆಗಿದ್ರು. ಇದನ್ನ ಸುಮ್ಮನೆ ಏನೋ ಹಾಕ್ಬೇಕಲ್ಲ ಅಂತ ಹಾಕೋದಷ್ಟೇನೆ. ಮೇಕಪ್ ಮಾಡ್ಕೊಳಕ್ ಬರಲ್ಲ ಅಂತಲ್ಲ, ಯಾಕೆ ಬೇಕು ಅಂತ ಅಷ್ಟೆ.
ಪೂಜೆ ಎಲ್ಲ ಆಯ್ತು ಅಂಡ್ ನನ್ನ ಫ್ರೆಂಡ್ಸ್ ಬಂದ್ರು, ಅವ್ರಿಗೆಲ್ಲ ಅಡ್ಗೆ ಮಾಡಿದ್ದೆ. ಅವ್ರ ಊಟ ಆದ್ಮೇಲೆ ಅವ್ರನ್ನ ಕಳ್ಸಿಕೊಟ್ಟೆ. ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂಡ್ ನಾವು ಈಗ 6 o'clock ನಾನು ಮತ್ತೆ ನನ್ನ ತಂಗಿ ಟೆಂಪಲ್ಗೆ ಹೋಗ್ತಿದೀವಿ. ಬನ್ನಿ ಹೋಗಿ ಬರೋಣ. ಗೈಸ್, ನನಗೆ ಕ್ಯೂ ಇಲ್ಲಿಂದಾನೇ ಕಾಣಿಸ್ತಾ ಇದೆ. ಪಕ್ಕ ಇವತ್ತು 8 o'clock ಫಿಕ್ಸ್ ನನ್ನ ಮನೆಗೆ ಹೋಗೋದು. ಬನ್ನಿ ತೋರಿಸ್ತೀನಿ. ಗೈಸ್, ಏನಂತ ಹೇಳಿದ್ರೆ ನಾನ್ ಮನೆ ಬಿಟ್ಟಾಗ 6 o'clock, ಇವಾಗ 6:20. ಕಳ್ದಾರಿಲೆಲ್ಲ ನುಗ್ಗಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ನಾನ್ ಭಯ ಪಡ್ಕೊಂಡ್ಬಿಟ್ಟಿದ್ದೆ ತುಂಬಾ ಲೇಟ್ ಆಗುತ್ತೆ ಅಂತ. ಓಕೆ, ಐ ಆಮ್ ಎ ಬ್ಲೆಸ್ಡ್ ಚೈಲ್ಡ್. ದರ್ಶನ ಆಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ನಾವು ಈಗ ಮನೆಗೆ ಬಂದ್ವಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಬರ್ತಡೇ ಇನ್ನೊಂದು 4 months ಇದೆ. 2020ಇಂದ 4 years ಆಯಿತು. ಸಣ್ಣ ಆಗ್ಬೇಕಂತ ಅಂದ್ಕೊಂಡು ಸಣ್ಣನೇ ಆಗೋಕ್ಕಾಗಿಲ್ಲ. ಎವ್ರಿ ಟೈಮ್ ಫೇಲ್ ಆಗ್ತಾ ಇದ್ದೀನಿ. ಬಟ್ ಈ ಸತಿ ಆ ಥರ ಮಾಡಲ್ಲ. ಏನಂತ ಹೇಳಿದ್ರೆ, ಈ ಸತಿ ನಾನು ಪಕ್ಕ ಸಣ್ಣ ಆಗಲೇಬೇಕು. ಆ್ಯಂಡ್ 2 months ಹಿಂದೆ ಇದ್ದಿದ್ದ ಒಂದು ಆಕ್ಟಿವ್ನೆಸ್ ಆಗಲಿ, ನನ್ನ ಫೇಸಲ್ಲಿ ಇದ್ದಿದ್ದು ಗ್ಲೋ ಆಗಲಿ ಯಾಕೋ ಎಲ್ಲ ಹೋಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ. 1 month ಇಂದ ತುಂಬಾನೇ ಡಲ್ ಆಗಿ ಹೋಗಿದ್ದೀನಿ. ಎಲ್ಲಾನು ಮತ್ತೆ ರಿಕವರ್ ಮಾಡಬೇಕು. ಮತ್ತೆ ಎಲ್ಲಾದ್ರದ್ದು ಪ್ರೋಗ್ರೆಸ್ ನೀವು ನೋಡ್ತೀರಾ. ನಾನು ಅದನ್ನ ಎಲ್ಲ ಶಾರ್ಟ್ ತರ ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. 1 minute ವಿಡಿಯೋ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಹಾಗೆ ಸಪೋರ್ಟ್ ಮಾಡಿ. ಅಂಡ್ ಆಲ್ಸೋ ನಾನು ವೀಕ್ಲಿ 3 to 4 ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಪ್ರೀವಿಯಸ್ ಮೀಶೋ ವ್ಲಾಗ್ ಆಗಲಿ ಮತ್ತೆ ಡಿಮಾರ್ಟ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ತುಂಬಾನೇ ಖುಷಿ ಆಯಿತು. ಏನೋ ಒಂದು ಹೊಸದಾಗಿ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸಪೋರ್ಟ್ ಅನ್ನೋದು ಸಿಗ್ಬೇಕು, ಮತ್ತೆ ಏನೋ ಒಂದು ಪಾಸಿಟಿವ್ನೆಸ್ ಅನ್ನೋದು ಸಿಗ್ಬೇಕು. ನನಗದು ಸಿಕ್ಕಿದೆ. ಇವಾಗ ಈ ಗ್ಯಾಪ್ ಅಲ್ಲಿ ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ, ಅದೇ ಫಸ್ಟ್ ನಾವು ಒಳಗಡೆಯಿಂದ ಖುಷಿ ಆಗಿರ್ಬೇಕು, ಒಳಗಡೆಯಿಂದ ಓಕೆ ಆಗಿರ್ಬೇಕು. ಆವಾಗಲೇ ನಮ್ಗೆ ಏನೇ ಒಂದು ಕೆಲಸ ಆಗ್ಲಿ, ಏನೇ ಒಂದು ಮಾಡಕ್ ಆಗೋದು. ತುಂಬಾ ಜನ ಕೇಳಿದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಅದೇನೆ ನಾನು ಮಾರ್ನಿಂಗ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಅದೇ ತರ. ಬಟ್ ಇವಾಗೆಲ್ಲ ಓಕೆ ಆಗಿದೆ. ಮೈಂಡಲ್ಲಿ ಫುಲ್ ಪಾಸಿಟಿವ್ನೆಸ್ನ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಮಿಸ್ ಮಾಡಲ್ಲ, ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಮೇಲೆ ನಿಮ್ಮ ಒಂದು ಆಶೀರ್ವಾದ ಇರಲೇಬೇಕು. ಹಾಗಾದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ. ಟೇಕ್ ಕೇರ್. ಬಾಯ್ ಬಾಯ್.